ಪೇಟ್ರಿಯಾಟ್ ಮಲಯಾಳಂನ ಬಿಗ್ಗೆಸ್ಟ್ ಸ್ಟಾರ್ಗಳಾದ ಮಮ್ಮೂಟಿ ಹಾಗೂ ಮೋಹನ್ ಲಾಲ್ ಅಭಿನಯದ ಸಿನಿಮಾ. ಈ ಸಿನಿಮಾ ಈಗಾಗಲೇ ZEE5 ನಾನು ನೋಡ್ಕೊಂಡ್ಬಂದೆ. ಬನ್ನಿ ಈ ಸಿನಿಮಾ ಹೇಗಿದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ. ಏಜ್ ಇಸ್ ಜಸ್ಟ್ ನಂಬರ್ ಅಂತ ಮಮ್ಮೂಟಿ ಹಾಗೂ ಮೋಹನ್ ಲಾಲ್ ಅವರು ಈ ಸಿನಿಮಾದಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ಈ ಸಿನಿಮಾದ ಪ್ಲಾಟ್ಗೆ ಬಂದರೆ ಇದೊಂದು ಟೆಕ್ನಾಲಜಿ ಬೇಸ್ ಸಿನಿಮಾ ಅಂತ ಹೇಳ್ಬೋದು. ಇದಕ್ಕೆ ಸ್ಪೈ, ಆರ್ಮಿ ಫೋರ್ಸ್ ಈ ಥರದ ಒಂದು ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಈ ಸಿನಿಮಾ ಮೇನ್ ಪಾರ್ಟ್ ಆಗಿರೋದು ಒಂದು ಸ್ಪೈವೇಸ್ ಸಾಫ್ಟ್ವೇರ್ ಮೂಲಕ. ಈ ಸಾಫ್ಟ್ವೇರ್ ಮೂಲಕ ಏನೆಲ್ಲ ಮಾಡ್ತಾರೆ ಮತ್ತು ಏನೆಲ್ಲ ಡಾಟಾನ ಕಲೆಕ್ಟ್ ಮಾಡ್ತಾರೆ ಜನಸಾಮಾನ್ಯರಿಂದ, ಅದರಿಂದ ಏನೆಲ್ಲ ಆಗುತ್ತೆ, ಮತ್ತು ಮಮ್ಮೂಟಿಯವರು ಈ ಕೇಸ್ಗೆ ಯಾಕೆ ಎಂಟ್ರಿ ಆಗ್ತಾರೆ, ಮೋಹನ್ ಲಾಲ್ ಅವರು ಯಾಕೆ ಬರ್ತಾರೆ, ಫಹದ್ ಫಾಸಿಲ್ ಅವರ ರೋಲ್ ಏನು, ನಯನತಾರ ಅವರ ರೋಲ್ ಏನು, ಇದೆಲ್ಲ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಈ ಸಿನಿಮಾದ ಟ್ರೈಲರ್ ಕೂಡ ನಮಗೆ ಇಂಪ್ರೆಸ್ ಮಾಡಿತ್ತು. ಮತ್ತು ಈಗಿನ ಜನ್ರೇಷನಲ್ಲಿ ಏನೇನು ಆಗ್ತಿದೆ, ಟೆಕ್ನಾಲಜಿಯಿಂದ ಏನೇನು ಆಗಬಾರ್ದಾಗುತ್ತೆ ಅನ್ನೋ ಒಂದು ಸಣ್ಣ ಬಿಟ್ಟನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ ಈ ಸಿನಿಮಾ 3 ಗಂಟೆ ಹತ್ತತ್ರ ಇದೆ. ನೀವು ನೋಡ್ತಾ ನೋಡ್ತಾ ಸ್ವಲ್ಪ ಡ್ರ್ಯಾಗ್ ಅನಿಸ್ಬೋದು ಸೆಕೆಂಡ್ ಹಾಫಲ್ಲಿ. ಫಸ್ಟ್ ಹಾಫ್ ಮಾತ್ರ ಬ್ರಿಲಿಯಂಟ್ಲಿ ಟೇಕನ್ ಮಾಡಿದ್ದಾರೆ. ಈ ಸಿನಿಮಾದ ಪಾಸಿಟಿವ್ ಬಗ್ಗೆ ಹೇಳಬೇಕಾದ್ರೆ ಅದು ಮಾಲಿವುಡ್ನ ಸೂಪರ್ ಸ್ಟಾರ್ಸ್ಗಳಾದ ಮಮ್ಮೂಟಿ ಹಾಗೂ ಮೋಹನ್ ಲಾಲ್ ಅವರು ನಟನೆ ಮಾಡಿರೋದು. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ನಮಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಅವರ ವೇ ಆಫ್ ಪ್ರೆಸೆನ್ಸ್ ಸ್ಕ್ರೀನ್ ಮೇಲೆ ನಮ್ಮನ್ನು ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ ಆಗಿರ್ಬೋದು, ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಎಲ್ಲರ ಆ್ಯಕ್ಟಿಂಗ್ ಬಗ್ಗೆ ನಾವು ಎಲ್ಲೂ ಡೌಟ್ ಪಡೋ ಆಗಿಲ್ಲ. ಎಲ್ಲರೂ ಅವರವರ ಎಫರ್ಟನ್ನು ಮೀರಿ ಈ ಸಿನಿಮಾಗೆ ಹಾಕಿದ್ದಾರೆ. ಯಾಕೆಂದರೆ ಒಂದೊಂದು ರೋಲ್ ಕೂಡ ನಮಗೆ ಅಷ್ಟು ಪ್ರಿಸೈಸ್ ಅನಿಸುತ್ತೆ. ಮತ್ತು ಅದು ನಿಜವಾಗ್ಲೂ ನಡೀತಿದೆಯೋ ಅನ್ನೋ ಒಂದು ಭ್ರಮೆನ ನಮಗೆ ಹುಟ್ಟಾಕತ್ತೆ. ಇನ್ನು ಈ ಸಿನಿಮಾದ ನೆಗೆಟಿವ್ ಹೇಳೋದಾದರೆ, ಈ ಸಿನಿಮಾ 3 ಗಂಟೆ ಇದೆ. ನನಗನ್ಸ್ದಂಗೆ ಇದು ಒಂದು 2-2.5 ಗಂಟೆಯೊಳಗೆ ಮುಗಿಸ್ಬೇಕಾಗಿರೋ ಸಿನಿಮಾ. ಯಾಕಂದರೆ ಕೆಲವೊಂದು ಸೀನ್ಸ್ಗಳು ನಮಗೆ ಲ್ಯಾಗ್ ಅನಿಸುತ್ತೆ. ಮತ್ತು ಫಹದ್ ಫಾಸಿಲ್ ಅವರ ರೋಲ್ ಸ್ವಲ್ಪ ನಮಗೆ ಬೇಸರವನ್ನು ಕೊಡುತ್ತೆ. ಯಾಕೆಂದರೆ ಆ ರೋಲ್ಗೆ ಅವರೇ ಬೇಕಾಗಿರಲಿಲ್ಲ, ಬೇರೆ ಯಾರು ಆದರೂ ಕೂಡ ಮಾಡ್ಬೋದಿತ್ತು. ಬಟ್ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಿಲ್ಲ. ಬಟ್ ಆ ರೋಲ್ಗೆ ಅವರು ನನಗನ್ಸ್ದಾಗೆ ಸೂಟೇಬಲ್ ಇರಲಿಲ್ಲ ಅಂತ. ಬೇರೆ ಯಾವುದಾದ್ರು ಕಾಸ್ಟ್ ಮಾಡ್ಬೋದಿತ್ತು. ಬಟ್ ಫಹದ್ನ ಚೂಸ್ ಮಾಡಿದ್ದಾನೆ ಅಂದರೆ ದೇರ್ ಮೈಟ್ ಬಿ ಸಮ್ ರೀಸನ್. ನಾವು ಅದನ್ನು ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಆ ರೋಲ್ಗೆ ಫಹದ್ ಫಾಸಿಲ್ ಅವರು ಬೇಡವಾಗಿತ್ತು ಅಂತ. ನಯನತಾರ ಅವರು ಕೂಡ ಒಂದು ಸಣ್ಣ ರೋಲಲ್ಲಿದ್ದಾರೆ. ಬಟ್ ಅವರು ಇಂಪ್ಯಾಕ್ಟ್ ಮಾಡುವಂಥ ರೋಲಲ್ಲಿ ಇದ್ದರೂ ಕೂಡ ಅದು ಅಷ್ಟು ಇಂಪ್ಯಾಕ್ಟ್ ಆಗಿಲ್ಲ. ಮತ್ತು ನಮಗೆ ಮೋಹನ್ ಲಾಲ್ ಅವರ ಒಂದು ರೋಲ್ ಏನಿದೆ ಅದು ತುಂಬ ಚಿಕ್ಕದಾಯಿತು ಅನಿಸುತ್ತೆ. ನಮಗೆ ಇನ್ನೂ ಜಾಸ್ತಿ ಮೋಹನ್ ಲಾಲ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದಿದ್ದರೆ ತುಂಬ ಇನ್ನೂ ಸ್ವಲ್ಪ ಜೋಶ್ ಆಗಿರ್ತಿತ್ತು. ಮತ್ತು ಆ ಹಾಸ್ಪಿಟಲ್ ಒಂದು ಸೀನ್ ಇದೆ, ಮತ್ತು ಅಲ್ಲಿ ನಡೆಯುವಂಥ ಒಂದು ಫೈಟ್ ತುಂಬಾ ನಮಗೆ ಇಷ್ಟ ಆಗುತ್ತೆ ಮೋಹನ್ ಲಾಲ್ ಅವ್ರದ್ದು. ಮತ್ತು ಅವರ ಒಂದು ರೂಮ್ನಲ್ಲಿ ಆಗುವಂಥ ಒಂದು ಫೈಟ್ ಸೀಕ್ವೆನ್ಸ್ ಕೂಡ ನಮಗೆ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಮೋಹನ್ ಲಾಲ್ ಅವರ ಇನ್ನೂ ಸ್ವಲ್ಪ ಸ್ಕ್ರೀನ್ ಪ್ರೆಸೆನ್ಸ್ ಇದ್ದಿದ್ದರೆ ನಮಗೆ ತುಂಬ ಇಷ್ಟ ಆಗ್ತಿತ್ತೇನೋ ಅನಿಸುತ್ತೆ. ಮತ್ತು ಕೆಲವೊಂದು ಕಡೆ ಲ್ಯಾಗ್ ಅನ್ನಿಸ್ತು ನಮಗೆ. ಬಹುಶಃ ಇನ್ನೂ ಒಂದು ಸ್ವಲ್ಪ ಕಂಪ್ರೆಸ್ ಮಾಡಿ ಅದನ್ನು ಒಂದು ಶಾರ್ಟ್ ಟೈಮಲ್ಲಿ ತೋರಿಸೋ ಪ್ರಯತ್ನ ಮಾಡಿದರೆ ಇನ್ನೂ ಇಷ್ಟ ಆಗ್ತಿತ್ತು ಅಂತ ಅನ್ಕೋತೀವಿ. ಕೊನೆಯದಾಗಿ ಹೇಳಬೇಕಾದ್ರೆ ಇದು ಮಸ್ಟ್ ಟು ವಾಚ್ ಸಿನಿಮಾ. ಯಾಕಂದರೆ ಒಂದು ಟೆಕ್ನಾಲಜಿ ಹೇಗೆಲ್ಲ ಒಂದು ಕಂಪನಿಗಳು ಮಿಸ್ಯೂಸ್ ಮಾಡ್ಕೋತಾವೆ, ಅಥವಾ ಒಂದು ಟೆಕ್ನಾಲಜಿಯಿಂದ ಏನೆಲ್ಲ ಬೆನಿಫಿಟ್ ಇದೆ ಅಷ್ಟೇ ಕೂಡ ಅದನ್ನು ಕೆಲವೊಂದು ಪ್ರೈವೇಸಿ ಕದಿಯೋಕ್ಕೆ ಏನೇನು ಮಾಡ್ತಾರೆ, ಏನೇನು ಐಡಿಯಾಗಳನ್ನ ಹುಡುಕ್ತಾರೆ, ಇದನ್ನೆಲ್ಲ ನೀವು ಒಂದು ಸಲ ನೋಡಲೇಬೇಕು. ಇದು ಮಸ್ಟ್ ವಾಚ್ ಸಿನಿಮಾ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ZEE5 ಹೋಗಿ ZEE5 ನೀವು ನೋಡಿ. ನಿಮಗೆ ಒಂದು ವರ್ತ್ ವಾಚಿಂಗ್ ಸಿನಿಮಾ ಅನ್ನೋದರಲ್ಲಿ ಡೌಟೇ ಇಲ್ಲ. ಇದು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.